ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 26, ಪುಟ ಸಂಖ್ಯೆ 157. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆಮೇಲೆ ಹೀಗೆ ಸ್ವಲ್ಪ ಮಾತುಕತೆಗಳಾದವು. ನಾನು ಹೇಳಿದೆ, ನಾನು ಈ ಕಡೆ ಬರಬೇಕೆಂದು ಏಕೆ ಅನಿಸುತ್ತಿತ್ತೆಂದು ನನಗೆ ತಿಳಿಯದು. ಇಂದು ನಾನು ಈ ಕಡೆ ಬಂದು ಬಿಟ್ಟಿದ್ದೇನೆ. ಅವರು ನನಗೆ ವಿನಂತಿ ಮಾಡಿದರು, ನೀವು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು. ನಾನು ಹೇಳಿದೆ, ನಾನು ಬರುತ್ತೇನೆ, ಆದರೆ ನನ್ನನ್ನು ಬಿಡಲು ನೀವು ಆ ಕಡೆ ದೋಣಿಯಲ್ಲಿ ಬರಬೇಕಾಗುತ್ತದೆ. ಅವರು ಅದಕ್ಕೆ ಒಪ್ಪಿಕೊಂಡರು. ನಂತರ ನಾನು ಕೇಳಿದೆ, ನಿಮಗೆ ಅವರೊಂದಿಗೆ ಎಂದಿನಿಂದ ಜಗಳವಾಗಿದೆ? ಆ ರಾಜನು ಹೇಳಿದ, ಅದು ನನಗೆ ತಿಳಿಯದು, ಆದರೆ ನನ್ನ ತಾತನವರ ತಾತನವರು ಅವರೊಡನೆ ಜಗಳವಾಡಿದರೆಂದು ಮತ್ತು ಬಹಳ ದೊಡ್ಡ ಯುದ್ಧವೇ ನಡೆಯುತ್ತೆಂದು ನನ್ನ ತಾತನವರು ಹೇಳುತ್ತಿದ್ದರು. ಆದರೆ ಒಂದಂತೂ ತಿಳಿಯಿತು, ಆ ಹಳ್ಳಿಯವರೊಂದಿಗೆ ಎಂದಿನಿಂದ ಶತ್ರುತ್ವವಿದೆ ಎಂದು ಯಾರಿಗೂ ತಿಳಿದಿಲ್ಲವೆಂದು. ಈ ರಾಜ್ಯವು ಆ ರಾಜ್ಯಕ್ಕಿಂತಲೂ ಹೆಚ್ಚಾಗಿ ಸಂಪದ್ಭರಿತವಾಗಿ ಮತ್ತು ನೈಸರ್ಗಿಕ ದೃಷ್ಟಿಯಿಂದಲೂ ಕೂಡ ಹೆಚ್ಚು ಸಂಪದ್ಭರಿತವಾಗಿತ್ತು ಮತ್ತು ಇಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು. ಆದುದರಿಂದ ಈ ಜನರು ಆ ಕಡೆಯಿಂದ ದೂರವಾಗಿಯೇ ಉಳಿದರು. ಆದರೆ ಈ ಜನರು ನನ್ನ ಬಗ್ಗೆ ಆ ಹಳ್ಳಿಯಿಂದಲೇ ಮಾಹಿತಿಯನ್ನು ಪಡೆದಿದ್ದರು. ಈಶ್ವರ ಪ್ರಾಪ್ತಿಗೆ ಅನೇಕ ಮಾರ್ಗಗಳಿವೆ ಎಂದು ನಾನು ಆ ರಾಜನಿಗೆ ತಿಳಿಸಿದೆ. ಅವುಗಳಲ್ಲಿ ಒಂದು ಮಾರ್ಗವು ಸಮರ್ಪಣಾ ಧ್ಯಾನ ಯೋಗವಾಗಿದೆ. ಈ ಮಾರ್ಗದಲ್ಲಿ ಯಾರು ನಡೆಯುತ್ತಾರೋ ಅವರಿಗೆ ಈ ಮಾರ್ಗದಲ್ಲಿರುವಂತಹ ಶಕ್ತಿಗಳು ಸಾಮೂಹಿಕ ಶಕ್ತಿಗಳನ್ನು ಕೊಡುತ್ತದೆ ಮತ್ತು ಈ ಮಾರ್ಗದಲ್ಲಿ ನಡೆಯುವವರ ಜೀವನ ಸುಖ ಮತ್ತು ಶಾಂತಿಯಿಂದ ಸಾಗುತ್ತದೆ. ಈ ಮಾರ್ಗಕ್ಕೆ ಕೆಲವು ತತ್ವಗಳಿವೆ ಮತ್ತು ಈ ತತ್ವಗಳಿಗೆ ಅನುಗುಣವಾಗಿ ಈ ಪದ್ಧತಿಯು ಆಧರಿಸಿದೆ. ಮೊದಲನೆಯ ತತ್ವ, ಪರಮಾತ್ಮನು ಪ್ರಪಂಚದ ಎಲ್ಲ ಕಡೆ ವ್ಯಾಪಿಸಿರುವ ಶಕ್ತಿಯಾಗಿದ್ದಾನೆ. ಎರಡನೆಯದಾಗಿ, ಸದ್ಗುರುಗಳು ಈ ವಿಶ್ವಶಕ್ತಿಯ ಮಾಧ್ಯಮವಾಗಿರುತ್ತಾರೆ. ಮೂರನೆಯದಾಗಿ, ಪ್ರಪಂಚದಲ್ಲಿ ಇರುವುದು ಒಂದೇ ಧರ್ಮ, ಅದುವೇ ಮಾನವ ಧರ್ಮ. ನಾಲ್ಕನೆಯದಾಗಿ, ಅಹಿಂಸೆಯೇ ಸತ್ಯವಾದ ಧರ್ಮವಾಗಿದೆ. ಐದನೆಯದಾಗಿ, ಪರಮಾತ್ಮನಿಗೆ ಸಂಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುವುದೇ ಮೋಕ್ಷವಾಗಿದೆ. ಈ ತತ್ವಗಳ ಮೇಲೆ ಈ ಪದ್ಧತಿಯು ಆಧರಿಸಿದೆ ಮತ್ತು ಈ ಪದ್ಧತಿಯಲ್ಲಿ ಯಾರು ಋಷಿಮುನಿಗಳು ನಡೆದಿದ್ದರೋ ಅವರ ಶಕ್ತಿಗಳು ಇಂದಿಗೂ ಈ ಬ್ರಹ್ಮಾಂಡದಲ್ಲಿ ಅಸ್ತಿತ್ವದಲ್ಲಿವೆ ಹಾಗೂ ಈ ಮಾರ್ಗದಲ್ಲಿ ನಡೆಯುವವರಿಗೆ ಅವು ಸಹಾಯವನ್ನು ಮಾಡುತ್ತವೆ. ಆದರೆ ಇಲ್ಲಿಯವರೆಗೂ ಈ ಮಾರ್ಗದಲ್ಲಿ ಕೇವಲ ಋಷಿಮುನಿಗಳು ಮಾತ್ರ ನಡೆದಿದ್ದಾರೆ ಮತ್ತು ಈ ಮಾರ್ಗದಲ್ಲಿ ನಡೆದು ಜ್ಞಾನವನ್ನು ಪಡೆದಿದ್ದಾರೆ. ಈಗ ಈ ಜ್ಞಾನವು ಸಾಮಾನ್ಯ ಮಾನವರ ತನಕವು ತಲುಪಲಿ ಅನ್ನುವುದು ಗುರುತತ್ವಗಳ ಇಚ್ಛೆಯಾಗಿದೆ. ಕಳೆದ 800 ವರ್ಷಗಳಿಂದ ಈ ಜ್ಞಾನವು ಹಿಮಾಲಯದಲ್ಲಿರುವ ಗುಹೆಗಳ ತನಕವೇ ಸೀಮಿತವಾಗಿತ್ತು. ಆದರೆ ಈ ಮಾರ್ಗವನ್ನು ಸಾಮಾನ್ಯ ಮನುಷ್ಯನವರೆಗೂ ಹೇಗೆ ತಲುಪಿಸುವುದು ಎನ್ನುವ ಕಾರ್ಯ ಈಗ ನಡೆದಿದೆ. ನನ್ನ ಗುರುದೇವರ ಆಜ್ಞೆಯಂತೆ ಈ ಕಾರ್ಯದಲ್ಲಿ ನಿರತನಾಗಿದ್ದೇನೆ. ನನ್ನ ಜೀವನದಲ್ಲಿ ಈ ಮಾರ್ಗವನ್ನು ಸಾಮಾನ್ಯ ಮನುಷ್ಯನವರೆಗೂ ತಲುಪಿಸಲು ಆಗುವುದೋ ಇಲ್ಲವೋ ತಿಳಿಯದು. ಆದರೆ ತಲುಪಿಸಿದರೆ ನನ್ನ ಜೀವನದ ಉದ್ದೇಶವು ಪೂರ್ಣವಾಗುತ್ತದೆ. ಈ ಜ್ಞಾನವು ನನ್ನ ಗುರುದೇವರಿಂದ ದೊರಕಿದೆ, ಆದರೆ ಇದನ್ನು ಕೊಡಲು ಇದುವರೆಗೂ ನನಗೆ ಅನುಮತಿಯನ್ನು ಕೊಟ್ಟಿಲ್ಲ. ಎಲ್ಲಿಯವರೆಗೆ ಅನುಮತಿಯನ್ನು ಕೊಡುವುದಿಲ್ಲವೋ ಅಲ್ಲಿಯವರೆಗೂ ಇದನ್ನು ಕೊಡಲಾಗುವುದಿಲ್ಲ. ಯಾವಾಗ ಗುರುದೇವರು ಆಜ್ಞೆ ಮಾಡುವರು ಆಗ ಆ ಜ್ಞಾನವನ್ನು ನಾನು ಮನುಷ್ಯರಿಗೆ ಕೊಡುತ್ತೇನೆ. ಆದರೆ ಇನ್ನು ನಾನೇ ವಿದ್ಯಾರ್ಥಿಯಾಗಿದ್ದೇನೆ. ಇದನ್ನು ಅವರು ಅರ್ಥ ಮಾಡಿಕೊಂಡರೆಂದು ಅವರ ಭಾವನೆಯಿಂದ ವ್ಯಕ್ತವಾಯಿತು.
ಅವರಿಗೆ ಏನು ಅರ್ಥವಾಯಿತು, ಏನು ಆಗಲಿಲ್ಲ ಅದು ತಿಳಿಯಲಿಲ್ಲ. ಆದರೆ ಅವನಿಗೆ ಬಹಳ ದಿನಗಳ ನಿರೀಕ್ಷೆಯ ನಂತರ ನಾನು ದೊರಕಿದ್ದೆ. ಈ ಕಾರಣದಿಂದ ಅವನು ಬಹಳವೇ ಭಾವುಕನಾಗಿದ್ದಂತೆ ಕಾಣುತ್ತಿತ್ತು. ನನ್ನನ್ನು ವಾಪಸ್ಸು ಬಿಡಲು ರಾಜನು ಸ್ವತಃ 2 ಜನರನ್ನು ಕರೆದುಕೊಂಡು ಬಂದನು. ನಾನು ದಡಕ್ಕೆ ಮುಂಚೆಯೇ ದೋಣಿಯಿಂದ ಇಳಿದೆನು. ಆ ಕಡೆ ದಡದ ಮೇಲೆ ಎಲ್ಲ ಜನರು ಆಯುಧಗಳನ್ನು ತೆಗೆದುಕೊಂಡು ಸೇರಿದ್ದರು. ಅವರು ಯಾವುದೋ ಒಂದು ಅನುಮಾನದಿಂದ ಅಲ್ಲಿ ಒಟ್ಟಾಗಿ ಸೇರಿದ್ದರು. ಆದರೆ ಆ ರಾಜನು ನನಗೆ ವಿನಯದಿಂದ ನಮಸ್ಕಾರ ಮಾಡಿದ್ದನ್ನು ನೋಡಿ ಈ ಕಡೆಯ ಜನರು ಸ್ವಲ್ಪ ಶಾಂತವಾದರು. ನಂತರ ನಾನು ಹೇಳಿದೆ, ಅವನು ಅಲ್ಲಿಯ ರಾಜನು ನನ್ನನ್ನು ಈ ಕಡೆಗೆ ಬಿಡಲು ಬಂದಿದ್ದನು. ಈ ಕಡೆಯ ರಾಜನು ಹೇಳಿದನು, ಸ್ವಾಮೀಜಿ, ನೀವು ಆ ಕಡೆಗೆ ಹೋಗಿದ್ದೀರೆಂದು ಆ ದೋಣಿಯ ಹುಡುಗರು ಹೇಳಿದರು. ಆಗಲಿಂದಲೂ ಅವರು ನಿಮ್ಮನ್ನು ಹಿಡಿದಿಟ್ಟಿಲ್ಲವಾ? ಆದುದರಿಂದ ನಾವು ಅವರ ಮೇಲೆ ದಾಳಿ ಮಾಡಲು ತಯಾರಿ ಮಾಡುತ್ತಿದ್ದೆವು. ನಾನು ಅವನಿಗೆ ಮನವರಿಕೆ ಮಾಡಿದೆನು. ಅರೆ, ಸೂರ್ಯನು ಹುಟ್ಟುತ್ತಾನಲ್ವ, ಅವನು ಈ ಹಳ್ಳಿಗೂ ಕೂಡ ಬೆಳಕನ್ನು ಕೊಡುತ್ತಾನೆ, ಆ ಹಳ್ಳಿಗೂ ಕೂಡ ಬೆಳಕನ್ನು ಕೊಡುತ್ತಾನೆ ಮತ್ತು ಅವನನ್ನು 2 ಹಳ್ಳಿಗಳಲ್ಲಿಯೂ ಸಮಾನಾಗಿ ಪೂಜಿಸುತ್ತಾರೆ. ಇದು ಹಾಗೆಯೇ ಇದೆ. ಆ ಜನರು ಕೂಡ ನೀವು ಪೂಜಿಸಿದ ರೀತಿಯಲ್ಲೇ ನನ್ನನ್ನು ಪೂಜಿಸಿದರು. ನನಗೆ ಎಲ್ಲರೂ ಸಮಾನವೇ ಆಗಿದ್ದೀರಿ, ಎಲ್ಲರೂ ಒಬ್ಬನೇ ಪರಮಾತ್ಮನ ಮಕ್ಕಳಾಗಿದ್ದೀರಿ. ತರುವಾಯ ನಾನು ನನ್ನ ಬೆಟ್ಟದ ಕಡೆ ಹೊರಟು ಬಿಟ್ಟೆ. ಸಮಯವು ಕಳೆದು ಹೋಗುತ್ತಾ ಇತ್ತು. ನಾನು ಆ ಕಡೆ ಹೋಗಿ ಬರುವುದು ಕೂಡ ಹೆಚ್ಚುತ್ತಿತ್ತು. ಆ ಜನರು ಕೂಡ ನನ್ನನ್ನು ಬಿಡಲು ಬೆಟ್ಟದವರೆಗೂ ಬರುತ್ತಿದ್ದರು. ಈ ಕಡೆಯ ಜನರು ಅವರ ನಿರೀಕ್ಷಣೆ ಮಾಡುತ್ತಿದ್ದರು. ಈ ಕಡೆಯ ಜನರು ಆ ಕಡೆಯ ಜನರು ರಾಕ್ಷಸರೆಂದು ಆ ಜನರ ಮೇಲೆ ಸ್ವಲ್ಪ ವಿಚಿತ್ರವಾದ ಕಲ್ಪನೆಯನ್ನು ಮಾಡಿಕೊಂಡಿದ್ದರು. ಆದರೆ ಅವರೊಂದಿಗೆ ಸಂಪರ್ಕವೂ ಆದಂತೆ ಆ ಕಡೆಯ ಜನರು ಕೂಡ ನಮ್ಮಂತೆಯೇ ಸರಿ ಸಮಾನರಾಗಿದ್ದಾರೆಂದು ತಿಳಿದುಕೊಂಡರು. ಸ್ವಾಮೀಜಿಯವರನ್ನು ಕೂಡ ನಮ್ಮಂತೆಯೇ ಗೌರವಿಸುತ್ತಾರೆ. ಸಾಕಷ್ಟು ತಪ್ಪು ತಿಳುವಳಿಕೆಗಳು ಕಡಿಮೆಯಾಗುತ್ತಿದ್ದವು. ನಾನು ಕೂಡ ಅವರಿಬ್ಬರಿಗೂ ಅವರಿಬ್ಬರ ಬಗ್ಗೆ ಒಳ್ಳೆಯದನ್ನೇ ತಿಳಿಸುತ್ತಿದ್ದೆ. ನಿಧಾನವಾಗಿ ಅವರ ಸಂಬಂಧಗಳು ಸುಧಾರಿಸುತ್ತಿದ್ದವು. ಅವರಿಬ್ಬರ ನಡುವೆ ಒಂದೇ ದೃಢವಾದ ಸಮಾನತೆ ಇತ್ತು. ಅದು ಅವರಿಬ್ಬರು ನನ್ನನ್ನು ಒಂದೇ ರೀತಿ ಗೌರವಿಸುತ್ತಿದ್ದರು. ನಮ್ಮಿಂದ ಆ ಕಡೆಯ ಜನರು ಸ್ವಾಮೀಜಿಯವರನ್ನು ಕಸಿದುಕೊಳ್ಳುತ್ತಾರೆಂದು ಮೊದಲು ಈ ಕಡೆಯ ಜನರು ಅಂದುಕೊಳ್ಳುತ್ತಿದ್ದರು. ಆದರೆ ಅವರು ನನ್ನನ್ನು ಬೆಟ್ಟದ ದೇವಸ್ಥಾನದವರೆಗೂ ಬಿಡಲು ಬರುತ್ತಿದ್ದುದನ್ನು ನೋಡಿ ಅವರಿಗೆ ಸಂತೋಷವಾಗುತ್ತಿತ್ತು. ಆ ಕಡೆಯ ಜನರಿಗೆ ನನಗೆ ಬಹಳ ಬೆಲೆ ಬಾಳುವ ಉಡುಗೊರೆಯನ್ನು ಕೊಡಲು ಇಷ್ಟಪಟ್ಟಾಗ ನನಗೆ ಯಾವುದೇ ಉಡುಗೊರೆ ಬೇಡವೆಂದು ಹೇಳುತ್ತಿದ್ದೆ. ಆದರೆ ಉಡುಗೊರೆಯನ್ನು ಕೊಡುವ ಆಸೆ ಇದ್ದರೆ ಆ ಬಿದ್ದು ಹೋಗಿರುವ ದೇವಸ್ಥಾನದ ನಿರ್ಮಾಣವನ್ನು ಮಾಡಿ ಹಾಗೂ ಅಲ್ಲಿ ಎಲ್ಲ ಜನರು ಕೂಡಿ ಕುಳಿತುಕೊಂಡು ಪರಮೇಶ್ವರನ ಪೂಜಿಸಲು ಒಂದು ದೊಡ್ಡ ಸ್ಥಳವನ್ನು ಮಾಡಿಕೊಡಿ. ಒಡನೆಯೇ ಆ ಕಡೆಯ ಜನರು ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಸಾಮಾನುಗಳನ್ನು ಕಳುಹಿಸುತ್ತಿದ್ದರು. ಕೆಲವು ಸಲ ಕಟ್ಟಿಗೆಗಳು, ಕೆಲವು ಸಲ ಎಲೆಗಳು, ಕೆಲವು ಸಲ ದೊಡ್ಡ ದೊಡ್ಡ ಕಲ್ಲುಗಳನ್ನು ಕಳುಹಿಸುತ್ತಿದ್ದರು. ಆ ಸಾಮಾನುಗಳನ್ನು ಈ ಕಡೆಯ ಜನರು ನೋಡಿದೊಡನೆ ಆ ಕಡೆಯ ಜನರು ನಮ್ಮ ಪ್ರಾಂತ್ಯದ ದೇವಸ್ಥಾನದ ನಿರ್ಮಾಣ ಮಾಡುತ್ತಿದ್ದಾರೆ ಮತ್ತು ಇದು ನಮಗೆ ಇದುವರೆಗೂ ಏಕೆ ಹೊಳೆಯಲಿಲ್ಲವೆಂದುಕೊಂಡರು. ತಕ್ಷಣವೇ ಇವರು ಕೂಡ ಆ ಕಾರ್ಯದಲ್ಲಿ ಸಹಾಯ ಮಾಡತೊಡಗಿದರು. ಅಂದರೆ ಈ ದೇವಸ್ಥಾನದ ನಿರ್ಮಾಣವನ್ನು ಮಾಡುವ ಕಾರಣದಿಂದಲೇ 2 ಹಳ್ಳಿಯವರು ಏಕೆ ಒಂದಾಗಿರಬಾರದು? ನಿಧಾನವಾಗಿ ದೇವಸ್ಥಾನವು ಒಳ್ಳೆಯ ಹಾಗೂ ಭವ್ಯವಾದ ರೂಪದಲ್ಲಿ ನಿರ್ಮಾಣವಾಯಿತು. ಈಗ ಆ ಹೊಸದಾಗಿ ನಿರ್ಮಾಣಗೊಂಡ ದೇವಸ್ಥಾನದ ಉದ್ಘಾಟನೆಯ ದಿನವು ನಿಶ್ಚಯವಾಗಿತ್ತು. ಆದರೆ ಆ ಮೂರ್ತಿಯ ಪೂಜೆಯನ್ನು ಮಾಡುವ ಅದೃಷ್ಟ ಯಾವ ರಾಜನಿಗೆ ದೊರಕಬೇಕೆಂಬ ಪ್ರಶ್ನೆ ಬಂತು. ಈ ಮಾತಿನಲ್ಲಿ ಇಬ್ಬರು ಅಂಟಿಕೊಂಡು ಬಿಟ್ಟಿದ್ದರು. ನಾನೇ ಒಂದು ದಾರಿಯನ್ನು ಹುಡುಕಿದೆ. ಸಂಜೆಯ ವೇಳೆ ಇಬ್ಬರು ರಾಜರ ಸಭೆಯನ್ನು ಏರ್ಪಡಿಸಿದೆ ಮತ್ತು ನಾನು ಹೇಳಿದೆ, ನಿಮ್ಮೊಳಗೆ ಏನು ಶತ್ರುತ್ವವಿತ್ತೆಂದು ಯಾರಿಗೂ ತಿಳಿದಿಲ್ಲ. ಒಂದು ಇದ್ದಲಿನ ಗೆರೆಯನ್ನು ಪ್ರತಿದಿನವೂ ಉಜ್ಜಿ ಉಜ್ಜಿ ಕಪ್ಪು ಮಾಡುವುದರಲ್ಲಿ ಏನು ಉಪಯೋಗವಿದೆ? ಅದಕ್ಕಿಂತಲೂ ಒಳ್ಳೆಯದು ಅದನ್ನು ಅಳಿಸಿ ಹಾಕಿ ನೀವಿಬ್ಬರು ಈ ದಿನ ನಿಮ್ಮಲ್ಲೇ ಇರುವ ಶತ್ರುತ್ವವನ್ನು ಅಳಿಸಿ ಹಾಕಿ ಬಿಡಿ. ಇಬ್ಬರು ಈ ಮಾತನ್ನು ಒಪ್ಪಿಕೊಂಡರು. ನಂತರ ನಾನು ಅವರಿಬ್ಬರಿಗೂ ಒಂದು ವಿಧಿವತ್ತಾದ ಕ್ರಿಯೆಯನ್ನು ಮಾಡಲು ಹೇಳಿದೆ. ಇಬ್ಬರು ತಮ್ಮ ತಮ್ಮ ಕೈಗಳಲ್ಲಿ ನೀರನ್ನು ತೆಗೆದುಕೊಂಡು ಜಲದೇವತೆಯ ಮೇಲೆ ಪ್ರಮಾಣ ಮಾಡಿ ತಮ್ಮ ಶತ್ರುತ್ವದ ಭಾವನೆಯನ್ನು ಸ್ವಾಮೀಜಿಯವರಿಗೆ ದಾನ ಮಾಡುತ್ತಿದ್ದೇವೆಂದು 3 ಸಾರಿ ಹೇಳಿಸಿದೆ.
ನಂತರ ಆ ನೀರನ್ನು ನನ್ನ ಕೈಗಳಲ್ಲಿ ಹಾಕಿದರು ಮತ್ತು ಇಬ್ಬರು ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡರು. ಇಬ್ಬರು ನನಗೆ ಸಂಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು. ಮಾರನೆಯ ದಿನದ ವಾತಾವರಣವು ಮುಂಜಾನೆಯಿಂದಲೇ ಮಂಗಳಮಯವಾಗಿತ್ತು. ಬೆಳಗಿನಿಂದಲೇ ಆ ಹಳ್ಳಿಗರ ಮಂಗಳವಾದ್ಯಗಳು ಮೊಳಗುತ್ತಿದ್ದವು. ನಿಧಾನವಾಗಿ ಹಳ್ಳಿಯ ಜನ ಮತ್ತು ಅಕ್ಕಪಕ್ಕದ ಹಳ್ಳಿಯ ಜನರು ಕೂಡ ಸೇರಲು ಪ್ರಾರಂಭಿಸಿದರು. 2 ಹಳ್ಳಿಯವರು ತಮ್ಮ ತಮ್ಮಲ್ಲೇ ಒಟ್ಟಾಗಿದ್ದುದನ್ನು ನೋಡಿ ಬೇರೆ ಹಳ್ಳಿಯ ಜನರಿಗೆ ತುಂಬ ಸಂತೋಷವಾಯಿತು. ಏಕೆಂದರೆ ಬೇರೆ ಹಳ್ಳಿಯವರೆಲ್ಲರ ಸಂಬಂಧ ಈ 2 ಹಳ್ಳಿಯವರೊಂದಿಗಿತ್ತು ಮತ್ತು ಇವರಿಬ್ಬರ ಶತ್ರುತ್ವದ ಕಾರಣ ಅವರು ಸಂತೋಷವಾಗಿರಲಿಲ್ಲ. ಆದರೆ ಇವರಿಗೆ ತಿಳಿಸಿ ಹೇಳುವರಾರು? ನಂತರ ಯಾವಾಗ ಇಬ್ಬರು ರಾಜರು ಕೂಡಿ ಬೆಟ್ಟದ ದೇವರಿಗೆ ಪೂಜೆಯನ್ನು ಮಾಡಿದರೋ ಆಗ ಎಲ್ಲ ಜನರು ಸಂತೋಷಗೊಂಡರು. ನಾನು ಆ ಇಬ್ಬರಿಗೂ ಒಟ್ಟಿಗೆ ಇರುವಂತೆ ಆಶೀರ್ವಾದವನ್ನು ಮಾಡಿದೆ. ಆನಂತರ ಆ ಜನರ ನೃತ್ಯದ ಕಾರ್ಯಕ್ರಮವಾಯಿತು. ಅದರಲ್ಲಿ ದೊಡ್ಡವರ ಜೊತೆಯಲ್ಲಿ ಮಕ್ಕಳು ಕೂಡ ಸೇರಿಕೊಂಡಿದ್ದರು. ದೊಡ್ಡವರ ಕಾರ್ಯಕ್ರಮವು ಬೇರೆ ಸ್ಥಳದಲ್ಲಿ ನಡೆಯುತ್ತಿತ್ತು ಮತ್ತು ಮಕ್ಕಳ ಕಾರ್ಯಕ್ರಮ ಬೇರೆ ಸ್ಥಳದಲ್ಲಿ ನಡೆಯುತ್ತಿತ್ತು. ಆದರೆ ತರುವಾಯ ಎಲ್ಲ ದೊಡ್ಡವರು ಕೂಡ ಮಕ್ಕಳ ನೃತ್ಯದಲ್ಲಿ ಸೇರಿಕೊಂಡರು. ಇಡೀ ದಿನ ಯಾವ ರೀತಿ ಕಳೆಯಿತೋ ಯಾರಿಗೂ ತಿಳಿಯಲೇ ಇಲ್ಲ. ಹಳ್ಳಿಯ ಎಲ್ಲ ಜನರು ಹೇಳತೊಡಗಿದರು, ಇಂತಹ ದೊಡ್ಡ ಉತ್ಸವ ನಮ್ಮ ಹಳ್ಳಿಯಲ್ಲಿ ಏಕೆ, ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ಎಂದೂ ನಡೆಯಲಿಲ್ಲ. ಎಲ್ಲರೂ ತುಂಬ ಆನಂದದ ಅನುಭವ ಪಡೆದರು. ಇಲ್ಲಿ ಇಷ್ಟೊಂದು ಆನಂದದ ಕಾರಣ ನನ್ನ ಗುರುಗಳು ಈ ಕಾರ್ಯಕ್ರಮದಲ್ಲಿ ಸ್ವತಃ ಉಪಸ್ಥಿತರಿದ್ದರೆಂದು ನಾನು ಅವರಿಗೆ ತಿಳಿಸಿದೆ. ನಂತರ ಎಲ್ಲರ ಊಟದ ಕಾರ್ಯಕ್ರಮವಿತ್ತು. ಅದರಲ್ಲೂ ಕೂಡ ಎಲ್ಲರೂ ಸೇರಿ ಅಡುಗೆಯನ್ನು ಮಾಡಿದರು ಮತ್ತು ಎಲ್ಲರೂ ಸೇರಿ ಊಟವನ್ನು ಮಾಡಿದರು. ಆ ಅಡುಗೆಯಲ್ಲಿ ನಾನು ಹುಲ್ಲಿನಿಂದ ಮಾಡಿದ್ದ ಕೆಲವು ತಿಂಡಿಗಳನ್ನು ಸೇವಿಸಿದೆನು. ಆ ತಿಂಡಿಗಳು ಕೇವಲ ಅಲ್ಲಿ ಸೇವಿಸಲು ದೊರಕಿತ್ತು. ಏನು ತಿಂದೆ ಅನ್ನುವುದು ಮಹತ್ವವಲ್ಲ, ಯಾರ ಸಂಗಡ ತಿಂದೆ ಅನ್ನುವುದು ಮಹತ್ವವಾಗಿತ್ತು. ನಾವು ಗುರುದೇವರ ಸಾನ್ನಿಧ್ಯದಲ್ಲಿ ಊಟ ಮಾಡಿದೆವು. ಅದೇ ನಮಗೆ ಸೌಭಾಗ್ಯದ ಮಾತಾಗಿತ್ತು. ರಾತ್ರಿ ಹೊತ್ತಿಗೆ ಎಲ್ಲರೂ ಹೊರಟು ಹೋದರು. ಆದರೆ ದೂರದ ಹಳ್ಳಿಗಳ ಕೆಲವರು ರಾತ್ರಿ ಸಮಯದಲ್ಲಿ ಅಲ್ಲಿಯೇ ಉಳಿದರು. ಬೆಳಗ್ಗೆ ಅವರು ಕೂಡ ಒಟ್ಟಿಗೆ ಹೊರಟು ಹೋದರು. ದಿನಗಳು ಒಂದಾದ ಮೇಲೆ ಒಂದರಂತೆ ಮುಂದಕ್ಕೆ ಹೋಗುತ್ತಿದ್ದವು. ನಾನು ನನ್ನ ಸಾಧನೆಯನ್ನು ಮಾಡುತ್ತಿರುವಾಗ ನನ್ನ ಒಳಗೆ ಏನೋ ಚಲನೆಗಳಾಗುತ್ತಿರುವಂತೆ ಅನುಭವವಾಗುತ್ತಿತ್ತು ಮತ್ತು ಏನೋ ಹೊರಗೆ ಬರಲು ಬಯಸಿ ಅಲುಗಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಅದು ಏನೆಂದು ತಿಳಿಯುತ್ತಿರಲಿಲ್ಲ, ಆದರೆ ನಡೆಯುತ್ತಿತ್ತು. ಈಗಂತೂ ಮೂಲಾಧಾರ ಚಕ್ರದಲ್ಲಿ ಆಗುತ್ತಿದ್ದ ಸ್ಪಂದನೆ ಪ್ರತಿಯೊಂದು ಚಕ್ರದಲ್ಲಿಯೂ ನಿಲ್ಲುತ್ತಿತ್ತು ಮತ್ತು ಅನುಭವವಾಗುತ್ತಿತ್ತು. ಆನಂತರ ಇನ್ನಷ್ಟು ಮೇಲುಗಡೆಗೆ ಹೋಗುತ್ತಿತ್ತು. ಒಂದು ದಿನ ಬೆಳಗ್ಗೆ ಧ್ಯಾನ ಮಾಡಲು ಕುಳಿತಿದ್ದಾಗ ಧ್ಯಾನದಲ್ಲಿ ಒಂದು ಚಿಕ್ಕ ಅತ್ತಿಮರದ ಸಸಿಯು ಕಾಣಿಸಿತು. ಅದಕ್ಕೆ ಕೇವಲ 7 ಎಲೆಗಳು ಮಾತ್ರ ಇದ್ದವು ಮತ್ತು ಅದರ ಕಾಂಡವು ಬಹಳ ಸಣ್ಣದಾಗಿಯೇ ಇತ್ತು. ಆಮೇಲೆ ಕಾಂಡದ ಒಳಗಡೆಯವರೆಗೂ ಕಾಣಿಸತೊಡಗಿತು. ಆ ಕಾಂಡವು ಭೂಮಿಯಿಂದ ನೀರು ಮತ್ತು ಶಕ್ತಿಯನ್ನು ತೆಗೆದುಕೊಳ್ಳುತ್ತಿತ್ತು ಮತ್ತು ಆ 7 ಎಲೆಗಳವರೆಗೂ ಅವನ್ನು ಕಳುಹಿಸುವ ಕೆಲಸ ನಡೆಸುತ್ತಿತ್ತು. ಅದು ನಿರಂತರವಾಗಿ ಮಾಡುತ್ತಿತ್ತು. ಆ ಕಾಂಡವು ಎಡೆಬಿಡದೆ ಈ ಕೆಲಸವನ್ನು ಮಾಡುತ್ತಿತ್ತು. ತನ್ನ ಬೇರುಗಳ ಮೂಲಕ ತೆಗೆದುಕೊಳ್ಳುತ್ತಿತ್ತು ಮತ್ತು ಎಲೆಗಳಿಗೆ ಕೊಡುತ್ತಿತ್ತು. ನಿಧಾನವಾಗಿ ನೋಡಿದರೆ ಆ ಕಾಂಡವು ದೊಡ್ಡದಾಗುತ್ತಾ ಬಂತು ಮತ್ತು ಹೊಸ ಹೊಸ ಎಲೆಗಳು ಕೂಡ ಚಿಗುರಲು ಪ್ರಾರಂಭವಾಯಿತು. ಆ ಕಾಂಡದಿಂದ ಅನೇಕ ಕವಲುಗಳು ಕೂಡ ಬರಲು ಪ್ರಾರಂಭವಾಯಿತು ಹಾಗೂ ಆ ಸಸ್ಯ ಬೇರುಗಳು ಸಹ ದೊಡ್ಡದಾಗತೊಡಗಿದವು. ನಿಧಾನವಾಗಿ ಕಾಂಡವು ಕೂಡ ದೊಡ್ಡದಾಗಿ ಮತ್ತಷ್ಟು ದೊಡ್ಡದಾಗತೊಡಗಿತು. ನಂತರ ನೋಡಿದರೆ ಆ ಕಾಂಡವು ಬೆಳೆಯುತ್ತಲೇ ಇದ್ದಂತೆ ಅದರ ಕಾರ್ಯವೂ ಕೂಡ ಬೇರುಗಳಿಂದ ತೆಗೆದುಕೊಂಡು ಎಲೆಗಳು ಮತ್ತು ಕೊಂಬೆಗಳಿಗೆ ಕೊಡುವ ಕಾರ್ಯವೂ ಕೂಡ ಅದೇ ವೇಗದಲ್ಲಿ ನಡೆಯುತ್ತಿತ್ತು. ಆನಂತರ ನೋಡಿದರೆ ಆ ಕೊಂಬೆಯು ಎಷ್ಟು ದೊಡ್ಡದಾಯಿತೆಂದರೆ ಆ ಸಸಿಯೂ ಕೂಡ ಒಂದು ದೊಡ್ಡ ಮರವಾಗಿ ಬದಲಾಗಿತ್ತು. ಆ ಕಾಂಡದಲ್ಲಿ ಏನೋ ಅಲುಗಾಟ ಕಾಣಿಸಿತು ಮತ್ತು ಅದನ್ನು ಗಮನಿಸಿ ನೋಡಿದಾಗ ಯಾರೋ ಮುನಿಯು ಆ ಕಾಂಡದಲ್ಲಿ ಕುಳಿತಿದ್ದರು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ
औषधयः शान्तिः वनस्पतयः शान्तिः विश्वे देवः शान्तिः ब्रह्मशान्ति सर्वगुं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्टसुशान्तिर्भवतु।